ಥರ್ಡ್ ಹೆಡಿಂಗ್ ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದನ್ನ ಫ್ಯಾಕ್ಟರೈಸ್ ಮಾಡಂತಾನೆ. ಯಾವ ಥರ ಐಡೆಂಟಿಟೀಸ್ ಯೂಸ್ ಮಾಡಿ ಫ್ಯಾಕ್ಟರೈಸ್ ಮಾಡಂತ ಹೇಳ್ತಿದ್ದಾನೆ. ಅದನ್ನ ಯಾವ ಥರ ಅಂತ ನೋಡ್ರಿ. ನಾರ್ಮಲ್ ಆಗಿ ನಿಮ್ಗೆ ಹೆಂಗೆ ಕೊಡ್ತಿದ್ರು, a + b ಹೋಲ್ ಸ್ಕ್ವೇರ್ ಅಂತ ಕೊಡ್ತಿದ್ವು. ನಾವು ಫಾರ್ಮ್ಲ ಹಾಕಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ನಾಗ ಬರೀತಿದ್ವು. ಓಕೆನಾ. ಈಗ ಅವ್ನು ಏನು ಮಾಡಿದ್ದಾನೆ, ಫ್ಯಾಕ್ಟರೈಸ್ ಅಂದರೆ ಅವನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ನಾನು ಈ ಥರ ಬರೀಬೇಕು ಅಂದರೆ ಶಾರ್ಟ್ ಫಾರ್ಮಲ್ಲಿ ಬರೀಬೇಕು. ಓಕೆ, ಸೊ ಅವನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ನಾನು ಶಾರ್ಟ್ ಫಾರ್ಮಲ್ಲಿ ಬರೀಬೇಕು. ಅದೇನು ಫಾರ್ಮ್ಲಾ ಯೂಸ್ ಮಾಡಿ. ಓಕೆ, ಅದು ಯಾವ ಥರ ನೋಡ್ರಿ. ಈಗ ಕೊಟ್ಟಿರೋ ಕ್ವಶನ್ ಏನು, 9x² + 6xy + y². ಓಕೆ, ಈಗ ಏನು ಮಾಡ್ರಿ, ನೀವು ಇಲ್ಲಿ ಸ್ಕ್ವೇರ್ ಐತೆ, ಲಾಸ್ಟ್ ನಂಬರು ಸ್ಕ್ವೇರ್ ಐತೆ ಅಂದರೆ ಓಕೆ, ಫಸ್ಟ್ ನಂಬರ್ನ ಸ್ಕ್ವೇರ್ ಆಗಿ ಬರ್ರಿ. ಇದನ್ನೇನು ಬರಿಬೋದು ನಾನು, 3x ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ. ಫಸ್ಟ್ ನಂಬರ್ನ 3x ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಲಾಸ್ಟ್ ನಂಬರ್ ಕೂಡ ಸ್ಕ್ವೇರ್ ಬರೆದ್ರೆ ಏನಾಗುತ್ತೆ, y² ಅಂತ ಬರಿಬೋದು. ಓಕೆನಾ. ಫಸ್ಟ್ ನಂಬರ್ ಸ್ಕ್ವೇರ್ನಾಗ ಬರ್ದೆ, ಲಾಸ್ಟ್ ನಂಬರ್ ಕೂಡ ಸ್ಕ್ವೇರಲ್ಲಿ ಬರ್ದೆ. ಓಕೆ, ಈಗ ನಮಗೇನು ಗೊತ್ತಿಲ್ಲ, ಪ್ಲಸ್ ಐತಂದ್ರೆ a² + 2ab + b² ಟೈಪ್ ಇದೆಯಲ್ಲ ಅಂತ ಒಂದು ಐಡಿಯಾ ಬಂದಿದೆ. ಈಗ ಅದು ಕರೆಕ್ಟ್ ಐತೆ ಅಲ್ಲ ಚೆಕ್ ಮಾಡೋಣ. ಓಕೆ, a² ಆದ್ಮೇಲೆ ಏನು ಬರಬೇಕು, 2. ಇಲ್ಲಿ a ವ್ಯಾಲ್ಯೂ ಏನು, 3x. ಓಕೆ, b ವ್ಯಾಲ್ಯೂ ಏನು, y. ಈಗ ಚೆಕ್ ಮಾಡ್ರಿ, ಇದು ಬರುತ್ತಾ ಇಲ್ಲ, 2 3 = 6, x × y xy. ಇವಾಗ ಇದು a² + 2ab + b² ಫಾರ್ಮಲ್ಲಿದೆ. ಸೊ ಆ ಥರ ಇದ್ರೆ ಹೆಂಗೆ ಬರೀಬೋದು ನಾನು, ಈಗ ನಮಗೆ ಫಾರ್ಮುಲಾ ಏನು ಗೊತ್ತು, a + b ಹೋಲ್ ಸ್ಕ್ವೇರ್ = a² + 2ab + b² ಅಂತ ಗೊತ್ತು. ಓಕೆ, ಈ ಥರ ಇದ್ರೆ ಈ ಥರ ಬರಿಬೋದು. ಓಕೆ, a + b ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ a ವ್ಯಾಲ್ಯೂ ಏನು, 3x, b ವ್ಯಾಲ್ಯೂ ಏನು, y. ಸೊ ಆನ್ಸರ್ ಏನು, 3x + y ಹೋಲ್ ಸ್ಕ್ವೇರ್ ಅಂತ ಬರಿಬೋದು.